ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ಬೋದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಮೋಷನ್ ಡಿಟೆಕ್ಟ್ಸ್ ಪ್ರಾಜೆಕ್ಟನ್ನು ಮಾಡಿದ್ದೀನಿ. ಸೊ ಇದ್ರಿಗೆ ನೋಡ್ಬೋದು, ಎಕ್ಸಾಂಪಲ್ ನೋಡ್ಬೋದು. ಸೊ ಇಲ್ಲಿ ಡಿಸ್ಪ್ಲೇಯಲ್ಲಿ ನೋಡಿಸ್ತಿದೆ ನೋ ಮೋಷನ್ ಏರಿಯಾ ಸೇಫ್ ನೋಡ್ಬೋದು, ಕಾಣಿಸ್ತಿದೆ ಟೆಕ್ಸ್ಟ್. ಸೊ ಮತ್ತು ಯಾವಾಗ ಇದು ಮೋಷನ್ ಡಿಟೆಕ್ಟರ್, ಸೊ ಇದ್ರ ಮುಂದೆ ನೋಡ್ಬೋದು ಈ ಥರ ಮೂವ್ ಆಗುತ್ತೋ, ಇದು ಮುಂದೆ ಎಲ್ಲ ಒಂದು 10 ಫೀಟ್ ಈ ಥರ ಸ್ಟ್ರೈಟ್ ಒಂದು ಮೋಷನ್ ಡಿಟೆಕ್ಟರ್ಗೆ ಇಷ್ಟೊಂದು ಡಿಗ್ರಿ ಈ ಥರ ಬರುತ್ತೆ. ಸೊ ಇದು ಟೋಟಲ್ 180 ಡಿಗ್ರಿ. ಸೊ ಏನಾದರೂ ಮೋಷನ್ ಡಿಟೆಕ್ಟ್ ಆಗಲಿ ಅಥವಾ ಒಂದು ಆಬ್ಜೆಕ್ಟ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಿದ್ರೆ, ಸೊ ಇಲ್ಲಿ ಮೋಷನ್ ಡಿಟೆಕ್ಟೆಡ್ ನೋಡ್ಬೋದು, ಮೂಮೆಂಟ್ ಡಿಟೆಕ್ಟೆಡ್. ಸೊ ಎಲ್ ಇ ಡಿ ಆನ್ ಆಗುತ್ತೆ ಈ ಥರ. ಆಫ್ ಆಗಿದೆ, ಮೋಷನ್ ಏನು ಡಿಟೆಕ್ಟ್ ಆಗಿಲ್ಲ. ಬಟ್ ನಾನು ಇದ್ರ ಮೇಲಿಂದ ಈ ಥರ ತೊಗೊಂಡೋದ್ರು ಕೂಡ ನೋಡ್ಬೋದು ಡಿಟೆಕ್ಟ್ ಆಗುತ್ತೆ. ನೋಡ್ಬೋದು ಡಿಟೆಕ್ಟ್ ಆಗಿದೆ. ಸೊ ಈ ಥರ. ಸೊ ಇದ್ರ ಬೇಕಾಗಿರೋ ಮೈನ್ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ನೋಡ್ಬೋದು ಸ್ನೇಹಿತರೆ, ಇದ್ರಿಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ESP32. ಸೊ ಮತ್ತು ಇದರಿಗೆ ಒಂದು ಕನೆಕ್ಷನ್ಗೆ ನಾರ್ಮಲ್ ಪಿನ್ ಕನೆಕ್ಟರ್, ಮತ್ತು ಪ್ರೋಗ್ರಾಮ್ ಅಪ್ಲೋಡ್ ಮಾಡೋದಕ್ಕೆ ಒಂದು OTG ಕೇಬಲ್. ಸೊ ಮತ್ತು ಒಂದು ಮೋಷನ್ ಡಿಟೆಕ್ಟರ್ ESP32, ಮತ್ತು ಒಂದು 3 ವೋಲ್ಟ್ LED. ಸೊ ನಾನು 3 ವೋಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1.3 ಇಂಚ್ ಒಂದು LCD ಡಿಸ್ಪ್ಲೇ, OLED ಡಿಸ್ಪ್ಲೇ ನೋಡ್ಬೋದು ಸ್ನೇಹಿತರೆ. ಮತ್ತು ಕೆಲವು ಜಂಪರ್ ವೈರ್ಸು. ಸೊ ಈ ಮೋಷನ್ ಡಿಟೆಕ್ಟರ್ಗೆ ಇಲ್ಲಿ 2 ನಾಬ್ಸ್ ಇದೆ ನೋಡೋದು, 2 ಪೊಟೆನ್ಷಿಯೋಮೀಟರ್ ಇದೆ. ಸೊ ಇದರಲ್ಲಿ ನಾವು ಡಿಸ್ಟೆನ್ಸ್ನ ಹೆಚ್ಚು ಅಥವಾ ಕಮ್ಮಿ, ಸೊ ಇವಾಗ ಎಕ್ಸಾಂಪಲ್ ಇದು ಮೋಷನ್ ಡಿಟೆಕ್ಟರ್ ಇಲ್ಲಿದೆ. ಸೊ ಈ 2 ನಾಬ್ ಸಹಾಯದಿಂದ ನಾವು ಇಲ್ಲಿವರೆಗೂ ಈ ರೇಂಜ್ವರೆಗೂ ಸೆಟ್ ಮಾಡ್ಬೋದು. ಸೊ ಎಕ್ಸಾಂಪಲ್ ಇಷ್ಟರಲ್ಲಿ ಮೂಮೆಂಟ್ ಡಿಟೆಕ್ಟ್ ಆದರೆ ಲೈಟ್ ಇಂಡಿಕೇಟ್ ಆಗುತ್ತೆ, ಇಲ್ಲಾಂದರೆ ಒಂದು ಇಲ್ಲಿವರೆಗೂ ಮೋಷನ್ ಅಡ್ಜಸ್ಟ್ ಮಾಡಿದ್ರೆ, ಸೊ ಇಲ್ಲಿಂದ ಇಷ್ಟೊಳಗಡೆ ಏನಾದರೂ ಡಿಟೆಕ್ಟ್ ಆದರೆ ಇಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ಆ ಥರ ಇದನ್ನ ನಾವು ನಾಬ್ಸ್ ಯೂಸ್ ಮಾಡ್ಬೋದು. ಸೊ ಇದರಿಗೆ ಪ್ರೋಗ್ರಾಮ್ ಬಂದ್ಬಿಟ್ಟು ನಾನು ನಿಮಗೆ ನನ್ನ ವೆಬ್ಸೈಟಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನೋಡ್ಬೋದು. ಸೊ ಈ ಥರ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕು ಸ್ನೇಹಿತರೆ. ಫಸ್ಟ್ ನೀವು ನೋಡಿ ಯಾವ ಥರ ಅಂತ. ಸೊ ಚಾನಲ್ನ ಓಪನ್ ಮಾಡಿಕೊಂಡು, ಸೊ ಈ ಥರ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಿಂಕ್ಸ್ ಅಂತಿದೆ ನೋಡ್ಬೋದು, ಇನ್ಸ್ಟಾಗ್ರಾಮ್ ಆ್ಯಂಡ್ 1 ಮೋರ್ ಲಿಂಕ್ ಅಂತ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ, ಮತ್ತು ಇಲ್ಲಿ ವೆಬ್ಸೈಟ್ ಲಿಂಕ್ ಒಂದು ಕಾಣಿಸ್ತಿದೆ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ, ನೋಡಿಸ್ತೀನಿ. ಸೊ ಇಲ್ಲಿ ಕೋಡ್ ಅಂತಿದೆ ನೋಡ್ಬೋದು, ಸ್ಮಾರ್ಟ್ ಮೋಷನ್ ಡಿಟೆಕ್ಟರ್ ಸೆನ್ಸರ್ ಅಂತ. ಸೊ ಕೋಡ್ ಅಂತಿದೆ. ಸೊ ಕೋಡ್ ಮೇಲೆ ಕ್ಲಿಕ್ ಮಾಡಿ, ಸೊ ಓಪನ್ ಆಗುತ್ತೆ. ಅದು ಕಾಪಿ ಮಾಡಿಕೊಂಡು ನೀವು ಮತ್ತೆ ಕೋಡ್ನ ಅಪ್ಲೋಡ್ ಮಾಡ್ಬೋದು. ಎಕ್ಸಾಂಪಲ್ ಏನಾದರೂ ಕೋಡ್ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಗೂಗಲ್ ಡಾಕ್ಸ್ ಅಂತ ಒಂದು ಆ್ಯಪ್ ಇದೆ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಈ ಫೈಲ್ ಬಂದ್ಬಿಟ್ಟು ಗೂಗಲ್ ಡಾಕ್ಸಲ್ಲಿ ಓಪನ್ ಆಗುತ್ತೆ ಅದಕ್ಕೆ. ಸೊ ಇವಾಗ ಕನೆಕ್ಷನ್ಸ್ ನೋಡೋದಾದರೆ ಸ್ನೇಹಿತರೆ, ಫಸ್ಟ್ ಸೊ ನಮ್ಮ ESP32 ಇಂದ ಫಸ್ಟ್ ನಾವು ಪವರ್ ಸಪ್ಲೈ ತಗೊಂಡ್ಬಿಡ್ಬೇಕು. ನಿಮಗೆ ನೋಡ್ಬೋದು, ಇಲ್ಲಿ 3 ವೋಲ್ಟ್ ಪಿನ್ ಒಂದಿದೆ, 3.3 ವೋಲ್ಟು. ಸೊ ಆ ಪಿನ್ನಿಂದ ಸೊ ಇಲ್ಲಿ ಡಿಸ್ಪ್ಲೇಯಲ್ಲಿ VCC, ಗ್ರೌಂಡ್, SCK ಮತ್ತು SDA ಅಂತಿದೆ. ಸೊ ಇದರಲ್ಲಿ VCC ಬಂದ್ಬಿಟ್ಟು 3.3 ವೋಲ್ಟ್ಗೆ ಹೋಗುತ್ತೆ, ಮತ್ತು ಗ್ರೌಂಡ್ ಬಂದ್ಬಿಟ್ಟು ಗ್ರೌಂಡ್ಗೆ ಹೋಗುತ್ತೆ. ನೋಡ್ಬೋದು ಇಲ್ಲಿ ಗ್ರೌಂಡ್ ಅಂತಿದೆ. ಮತ್ತು ಇದರಲ್ಲಿ SCK ಅಂತಿದೆ ನೋಡ್ಬೋದು. ಸೊ SCK ಬಂದ್ಬಿಟ್ಟು ಪಿನ್ ನಂಬರ್ G22ಗೆ ಕನೆಕ್ಟ್ ಆಗುತ್ತೆ. ಸೊ ಮತ್ತು SDA ಅಂತಿದೆ ನೋಡ್ಬೋದು ಡಿಸ್ಪ್ಲೇಯಲ್ಲಿ. ಸೊ SDA ಬಂದ್ಬಿಟ್ಟು ಪಿನ್ ನಂಬರ್ G21ಗೆ ಕನೆಕ್ಟ್ ಆಗುತ್ತೆ. ಸೊ ಡಿಸ್ಪ್ಲೇ ಕನೆಕ್ಷನ್ಸ್ ಇಷ್ಟೇ, ಸಿಂಪಲ್. ಸೊ ಮತ್ತು ಇವಾಗ ನಮ್ಮ ಮೋಷನ್ ಡಿಟೆಕ್ಟರ್ ಸೆನ್ಸರಿಂದ ಕನೆಕ್ಷನ್ಸ್ ಕೊಡಬೇಕು. ನೋಡ್ಬೋದು ಇಲ್ಲಿ ಈ ಪಿನ್ಸ್ಗೆ ಇಂಡಿಕೇಶನ್ ಏನು ಕೊಟ್ಟಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಇದು ಮೇಲೆ ಇರೋ ಈ ಕ್ಯಾಪ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ಇಲ್ಲಿದೆ ನೋಡ್ಬೋದು VCC, ಗ್ರೌಂಡ್ ಮತ್ತು ಔಟ್ಪುಟ್. ಸೊ ಈ ಥರ ಇವಾಗ VCCಯಿಂದ ಇದರಿಗೆ ನಾವು ಇಲ್ಲಿ VCCಗೆ ಕನೆಕ್ಟ್ ಮಾಡಬೇಕು, ಡಿಸ್ಪ್ಲೇಯಲ್ಲಿ ಇರೋದ್ರೆ. ಸೊ ಮತ್ತು ಇಲ್ಲಿ ಗ್ರೌಂಡಿಂದ, ಸೊ ಇಲ್ಲಿ ಗ್ರೌಂಡ್ಗೆ, ಸೊ ಮತ್ತು ಇಲ್ಲಿ ಇನ್ನೊಂದು ಪಿನ್ ಮಿಕ್ಕಿರುತ್ತಲ್ವ, ಸೊ ಅದು ಔಟ್ಪುಟ್ ಪಿನ್. ಸೊ ಔಟ್ಪುಟ್ಗೆ ಒಂದು ಸಪ್ರೇಟ್ ಪಿನ್ ಕನೆಕ್ಟ್ ಮಾಡ್ಕೊಬೇಕು. ನೋಡ್ಬೋದು. ಸೊ ಇವಾಗ ಇದರಿಗೆ ಕ್ಯಾಪ್ ಹಾಕ್ಕೊಂಬಿಡಿ, ಮೋಷನ್ ಡಿಟೆಕ್ಟರ್ದು ಸೇಫ್ಟಿ ಕ್ಯಾಪ್ ಇದು. ಈ ಥರ ಆಗಿದೆ. ಸೊ ಇವಾಗ ಈ ಮೋಷನ್ ಡಿಟೆಕ್ಟರ್ ಔಟ್ಪುಟ್ ಪಿನ್ ಬಂದ್ಬಿಟ್ಟು G27ಗೆ ಕನೆಕ್ಟ್ ಆಗುತ್ತೆ.
ಸೊ ಮತ್ತು ಈ ಎಲ್ ಇ ಡಿ ಇದೆಯಲ್ವಾ, ಸೊ ಇದರಿಗೆ ಗ್ರೌಂಡ್ ಕಾಮನ್ನು, ಬಟ್ ಎಲ್ ಇ ಡಿಗೆ ಪಾಸಿಟಿವ್ ಬಂದ್ಬಿಟ್ಟು G25 ಅನ್ನೋ ಪಿನ್ ನಂಬರಿಂದ ಕನೆಕ್ಟ್ ಮಾಡಬೇಕು. ಸೊ ಇವಾಗ ಇದರಿಗೆ ನಾನು ಗ್ರೌಂಡ್ ಬಂದ್ಬಿಟ್ಟು ಕಾಮನ್ ಕನೆಕ್ಟ್ ಮಾಡ್ತೀನಿ, ನೋಡ್ಬೋದು. ಸ್ನೇಹಿತರೆ ಕನೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಸೊ ಇದ್ರಿಗೆ ಇವಾಗ ಪವರ್ ಸಪ್ಲೈ ಕೊಡೋಣ. ಸೊ ಕನೆಕ್ಟ್ ಮಾಡಿದ್ದೀನಿ ಸಪ್ಲೈಗೆ, ಅಡಾಪ್ಟರ್ಗೆ. ಸೊ ಪವರ್ ಆನ್ ಮಾಡಿದ್ದೀನಿ. ESP32 ಸೆಕ್ಯೂರಿಟಿ ಡಿಸ್ಪ್ಲೇಯಲ್ಲಿ ನೋಡ್ಬೋದು. ಸೊ ಇಲ್ಲಿ ಮೋಷನ್ ಮೂಮೆಂಟ್ ಡಿಟೆಕ್ಟೆಡ್ ಅಂತ ನೋಡ್ಬೋದು. ಇವಾಗ ನೋ ಮೋಷನ್, ಏರಿಯಾ ಸೇಫ್ ಆಗಿದೆ ನೋಡ್ಬೋದು. ನಾನು ಇವಾಗ ಇಲ್ಲೂ ಕೂಡ ಹ್ಯಾಂಡ್ ಮೂವ್ ಮಾಡ್ತೀನಿ, ನೋಡ್ಬೋದು. ಸೊ ಎಷ್ಟು ದೂರ ಇದೆ ಹ್ಯಾಂಡು, ಪ್ರಾಪರಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಒಂದು ಅಪ್ ಟು 10 feet ಅಷ್ಟುವರೆಗೂ ಇದು ನಮಗೆ ರೇಂಜ್ ಕೊಡುತ್ತೆ ಡಿಟೆಕ್ಷನ್. ಸೊ ಮನೆಯಲ್ಲಿ ನಾವು ಯಾವುದಾದ್ರೂ ಯೂಸ್ ಮಾಡಿಕೊಂಡ್ರೆ ಸೊ ಇದಕ್ಕೆ ಪ್ರಾಪರಾಗಿ ಯೂಸ್ ಮಾಡ್ಬೋದು. ಸೊ ಇವಾಗ ಎಕ್ಸಾಂಪಲ್ ನಿಮಗೆ ಈ ಸೈಡ್ ಟರ್ನ್ ಮಾಡಿದ್ದೀನಿ ಇವಾಗ ಡಿಟೆಕ್ಟರ್ನ. ಸೊ ನಾನಿವಾಗ ಇದ್ರ ಬ್ಯಾಕ್ ಸೈಡ್ ಇದ್ದೀನಿ, ಮೋಷನ್ ಡಿಟೆಕ್ಟರ್ ಬ್ಯಾಕ್ ಸೈಡು ನೋಡ್ಬೋದು. ಸೊ ಈಗ ಮೂಮೆಂಟ್ ಮುಂದೆ ಏನು ಡಿಟೆಕ್ಟ್ ಆಗಲ್ಲ. ಸೊ ಅದಕ್ಕೆ ಇವಾಗ ಎಲ್ ಇ ಡಿ ಆಫ್ ಆಗಿದೆ. ಪ್ಲಸ್ ನೋ ಮೋಷನ್ ಏರಿಯಾ ಸೇಫ್ ಅಂತ ನೋಡ್ಬೋದು, ಡಿಟೆಕ್ಟ್ ಆಗಿದೆ ಇವಾಗ. ಸೊ ಈ ಥರ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.